ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸುಮ್ಮನೆ ಹಾಗೆ ಏನೋ ನೋಡ್ತಾ ಇದ್ದೆ. ಅಂದರೆ ಸಾಕಷ್ಟು ಬರೆದಿಟ್ಕೊಂಡಿದ್ದೆ ನಾನು. ನನ್ನ ಪ್ರತಿ ಹಂತದಲ್ಲೂ ಏನಾದರೂ ನನಗೆ ನೆನಪಾಂದರೆ ಅಥವಾ ನಾನು ಯಾವುದಾದ್ರೂ ಒಂದು ಟ್ರಿಕ್ಸ್ನ ಫಾಲೋ ಮಾಡಿದರೆ ನಾನು ಅದನ್ನು ಬರೆದಿಟ್ಕೋತೀನಿ. ಅದು ಯಾವುದೇ ವಿಚಾರದಲ್ಲಾಗಿದ್ರೂ ಆಗಿರ್ಬೋದು. ಹಾಗೆ ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟಂತೆ ನಾನು ಕಲಿತ ಒಂದಷ್ಟು ಪಾಠಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹುಶಃ ನಿಮಗೆ ಅದು ಹೆಲ್ಪ್ ಆದರೂ ಆಗ್ಬೋದು, ಯಾರು ವೆಯ್ಟ್ ಲಾಸ್ ಮಾಡ್ತಾರೆ ಅವ್ರಿಗೆ. ಫಸ್ಟು ನೀವು ವೆಯ್ಟ್ ಲಾಸ್ ಮಾಡಿದ ತಕ್ಷಣ ನಿಮ್ಮನ್ನು ನೋಟಿಸ್ ಮಾಡಿದಾಗ ಜನ ಫಸ್ಟ್ ಕೇಳೋದು, ಏನು ಕುಡಿದೆ ಸಣ್ಣ ಆಗೋಕ್ಕೆ, ಅಥವಾ ಏನು ತಿಂದೆ, ಏನು ಡಯಟ್ ಫಾಲೋ ಮಾಡ್ತಾಯಿದ್ಯಾ ಅಂತ. ಆದರೆ ಅದಕ್ಕೂ ಮೀರಿದ ಮೆಂಟಲಿ ಪ್ರಿಪ್ರೇಷನ್ ಇರಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ, ನೀವು ಮಾಡೋಕ್ಕೆ ಮೂವ್ ಆಗ್ತಿದ್ದೀರಾ ಅಂತಂದಾಗ ನೀವು ಮೆಂಟಲಿ ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಂಗಿದ್ದಾಗ ಮಾತ್ರ ನೀವು ಆ ಜರ್ನಿಯಲ್ಲಿ ಹೋಗೋಕ್ಕೆ ಸಾಧ್ಯ. ನಿಮ್ಗೆ ಎಷ್ಟೇ ನಾಲೆಡ್ಜ್ ಇದ್ರೂ, ನಿಮ್ಗೆ ಏನೇ ಇದ್ರೂ ನೀವು ಅದನ್ನು ಫಾಲೋ ಅಪ್ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಸಿಗಲ್ಲ, ನೀವು ನೆಗ್ಲೆಕ್ಟ್ ಮಾಡ್ತೀರಾ, ನಿಮ್ಮ ಗೋಲ್ನ ನೀವು ರೀಚ್ ಆಗೋಕ್ಕಾಗಲ್ಲ. ನೀವು ಮೆಂಟಲಿ ಪ್ರಿಪೇರ್ ಇಲ್ಲ ಅಂದರೆ, ನಿಮ್ಮ ಗೋಲ್ ರೀಚ್ ಆಗಬೇಕು ಅಂದರೆ ನೀವು ಮೆಂಟಲಿ ಪ್ರಿಪೇರ್ ಆಗಿರಲೇಬೇಕು. ಅದನ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಾ, ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಮತ್ತು ಆ ಪ್ರಶ್ನೆ ನಂತರ ನಿಮಗೆ ಅರ್ಥ ಆಗುತ್ತೆ, ಹೌದು ನಾನು ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದೀನಾ ಇಲ್ವಾ ಅಂತ. ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ತುಂಬ ಸೀರಿಯಸ್ ಆಗಿ ತಗೋಬೇಕು. ಮತ್ತು ಆ ನಿರ್ಧಾರದಲ್ಲಿ ಸ್ಪಷ್ಟವಾಗಿರ್ಬೇಕು. ನೀವು 100% ನಾನು ಈ ಗೋಲ್ ರೀಚ್ ಆಗಬೇಕಂದ್ರೆ ರೀಚ್ ಆಗಲೇಬೇಕು. ಆ ರೀತಿಯ ಅಷ್ಟು ಸ್ಪಷ್ಟವಾದ ಗುರಿ ನಿಮಗಿದ್ರೆ ನೀವು ಆ ಗೋಲ್ನ ರೀಚ್ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಸಾಧ್ಯ ಇಲ್ಲ. ಹಿಂಗೇ ತಳ್ಕೊಂಡು ಹೋಗ್ತಿರುತ್ತೆ, ಆಗ್ತೀನಿ 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 ಅಂತ 2 ವರ್ಷ 3 ವರ್ಷ. ಸೊ ನನಗೂ ಹಂಗೆ ಆಗಿದ್ದು, ಹಾಗಾಗಿ ನಾನು ಶೇರ್ ಮಾಡ್ತಾ ಇರೋದು. ಸ್ಪಷ್ಟವಾದ ಗುರಿ ಇರಬೇಕು, ರೀಚ್ ಆಗಬೇಕಾ ರೀಚ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಆ ಥರ ಒಂದು ಮನಸ್ಥಿತಿ ನಮಗೆ ಬರಬೇಕಂದ್ರೆ ನಮಗೊಂದು ಪ್ರಬಲವಾದ ಕಾರಣ ಬೇಕು. ಆ ಕಾರಣ ಇದ್ದರೆ ಮಾತ್ರ ನಾವು ಆ ಸ್ಪಷ್ಟವಾದ ಗುರಿಯನ್ನು ಹೊಂದೋಕ್ಕೆ ಸಾಧ್ಯ. ನನಗೆ ಆ ಥರದ ಒಂದು ಸ್ಪಷ್ಟವಾದ ಗುರಿ ಹೊಂದಲಿಕ್ಕೆ ಕಾರಣ ಆದಂಥ ಸಂಗತಿ ನನ್ನ ಬ್ಯಾಕ್ ಪೇಯ್ನ್. ನನಗೆ ತುಂಬ ಬ್ಯಾಕ್ ಪೇಯ್ನ್ ಇತ್ತು. ಎಷ್ಟು ಬ್ಯಾಕ್ ಪೇಯ್ನ್ ಇತ್ತಂದರೆ ತುಂಬ ಸಿವಿಯರ್ ಆದ ಬ್ಯಾಕ್ ಪೇಯ್ನ್. ನಾನು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ, ಮಲ್ಕೊಳಕ್ಕಾಗ್ತಿರಲಿಲ್ಲ, ಮಲ್ಕೊಂಡ್ರು ಸಂಕಟ, ನಿಂತ್ಕೊಂಡ್ರು ಸಂಕಟ, ಕುತ್ಕೊಂಡ್ರು ಸಂಕಟ, ಅಷ್ಟು ಬ್ಯಾಕ್ ಪೇಯ್ನ್ ಇತ್ತು. ಅದನ್ನೇ ನಾನು ಛಲವಾಗಿ ತೊಗೊಂಡು, ಇಲ್ಲ ನಾನು ನನ್ನ ಬ್ಯಾಕ್ ಪೇಯ್ನ್ ಹೋಗಿಸ್ಕೋಬೇಕಂದ್ರೆ ನಾನು ಸಣ್ಣ ಆಗಲೇಬೇಕು ಅಂತೇಳಿ ನಾನು ಸಣ್ಣ ಆಗಿದ್ದು. ನನ್ನದೇ ಸ್ಥಿತಿ ಎಲ್ಲರಿಗೂ ಇರುತ್ತೆ ಅಂತಲ್ಲ, ಅವ್ರವ್ರಿಗೆ ಆದಂಥ ಕಾರಣಗಳು ತುಂಬ ಇರುತ್ತೆ. ಆ ರೀತಿಯ ಒಂದು ಕಾರಣನ ಬಲವಾಗಿಟ್ಕೊಂಡು ಒಂದು ಸ್ಪಷ್ಟ ಗುರಿ ಇಟ್ಕೋಬೇಕು. ಆಗಿದ್ರೆ ಮಾತ್ರ ನಮ್ಮ ಮೈಂಡು ಡೈವರ್ಟ್ ಆಗಲ್ಲ. ಅದಕ್ಕೇ ನಾವು ಮೆಂಟಲಿ ಪ್ರಿಪರೇಷನ್ ಅಂತ ಹೇಳೋದು. ನಾವು ಯಾವುದೇ ರೀತಿ ಡೈವರ್ಟ್ ಆಗ್ದಂಗೆ ಆ ಜರ್ನಿಯಲ್ಲಿ ಸಾಗೋದಕ್ಕೋಸ್ಕರ. ಇನ್ನು ರೀಸನ್ಸ್ ಬಗ್ಗೆ ಮಾತಾಡೋಣ ಇವಾಗ. ಯಾಕಂದರೆ ರೀಸನ್ಸ್ ತುಂಬ ಇಂಪಾರ್ಟೆಂಟ್. ವೆಯ್ಟ್ ಲಾಸ್ ಯಾಕಾಗಬೇಕು ಅಂತ ರೀಸನ್ಸ್ ಇರಲೇಬೇಕು. ಇರಲಿಲ್ಲ ಅಂದರೆ ಅವರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದರೆ ಏನು ನಾಲೆಡ್ಜ್ ಇದ್ರೂ, ಏನು ವಿಡಿಯೋ ನೋಡಿದ್ರು, ಏನು ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಕನ್ಸಿಸ್ಟೆನ್ಸಿ ಅಲ್ಲಿ ಮಿಸ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ರೀಸನ್ಸ್ನ ನೋಡೋದಾದರೆ ತುಂಬ ಜನಕ್ಕೆ ಸಾಕಷ್ಟು ರೀಸನ್ ಸಿಗ್ಬೋದು. ಕೆಲವರಿಗೆ ನಂತರ ಬ್ಯಾಕ್ ಪೇಯ್ನ್, ಇನ್ನು ಕೆಲವರಿಗೆ PCOS ಮತ್ತು ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ. ಇನ್ನು ಕೆಲವ್ರಿಗಂತೂ ರೀಸನ್ಸೇ ಇರೋದಿಲ್ಲ. ರೀಸನ್ಸ್ ಇದ್ರೂ ಅವರು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ, ಅದನ್ನು ಮೈಂಡ್ಗೆ ಹಾಕ್ಕೊಳ್ಳೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಅವ್ರು ದಪ್ಪ ಇರೋದು ಕೂಡ ಅವ್ರಿಗೇನೂ ಇಶ್ಯೂ ಆಗಿರೋದಿಲ್ಲ. ಅಂಥವ್ರಿಗೆ ನಾನು ಒಂದು ಕಾರಣನ ಕೊಡ್ತೀನಿ ಈ ವಿಡಿಯೋದಲ್ಲಿ. ಬಹುಶಃ ಇದು ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಮತ್ತು ನಿಮಗೆ ಮೋಟಿವೇಶನಲ್ ಸಿಕ್ಕಂಗೆ ಆಗ್ಬೋದು. ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ಸ್ಪಷ್ಟವಾದ ಗುರಿನ ಹೊಂದಬಹುದು. ಹಾಗಾಗಿ ಆ ಕಾರಣ ನಿಮ್ಗೆ ಸಿಗಬೇಕಂದ್ರೆ ನೀವು ಮೊದಲು ಹೋಗಿ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನಿಮ್ಮನ್ನು ನೀವು ನೋಡಿ. ಜನ್ರಲ್ಲಾಗಿ ನೋಡಿ. ನಿಮ್ಮನ್ನು ನೀವು ನೋಡ್ತಿದ್ದೀರಾ ಅಂತ ನನ್ನನ್ನು ನಾನು ನೋಡ್ತಿದ್ದೀನಿ ಅಂತ ನೋಡಬೇಡಿ. ಯಾವ್ದಾದ್ರು ಒಬ್ಬ ವ್ಯಕ್ತಿನ ನಾನು ನೋಡ್ತಾ ಇದ್ದೀನಿ ಅಂತಲೇ ನೋಡಿ. ಬಹುಶಃ ನಿಮಗೆ ನೀವು ಇಷ್ಟ ಆಗ್ತಾಯಿದ್ದೀರಾ, ಫೋಟೋ ತೊಗೊಳ್ಳಿ, ಫೋಟೋದಲ್ಲಿ ನೋಡಿ. ಎಲ್ಲ ಆ್ಯಂಗಲಲ್ಲೂ ಫೋಟೋ ತೆಕ್ಕೊಳ್ಳಿ, ನೋಡಿ ನಿಮಗೆ ನೀವು ಇಷ್ಟ ಆಗ್ತಿದ್ದೀರಾ. ಮೋಸ್ಟ್ ಆಫ್ ದ ಆಲ್ ಸುಮಾರು ಜನಕ್ಕೆ ಅವ್ರಿಗೆ ಇಷ್ಟ ಆಗೋದೇ ಇಲ್ಲ. ನೀವು ಸೆಲ್ಫಿ ಎಲ್ಲ ಅಪ್ಲೋಡ್ ಮಾಡಬೇಕಾದ್ರೆ ಇದು ಹಾಕ್ಬೇಡ, ಇದ್ರಲ್ಲಿ ನಾನು ಚೆನ್ನಾಗಿಲ್ಲ, ಇದು ಹಾಕ್ಬೇಡ, ಇದ್ರಲ್ಲಿ ನಾನು ಚೆನ್ನಾಗಿಲ್ಲ, ಇದ್ರಲ್ಲಿ ದಪ್ಪ ಕಾಣ್ತಾ ಇದ್ದೀನಿ, ಈ ಥರ ನಾವು ಜಡ್ಜ್ ಮಾಡೇ ಮಾಡ್ತೀವಿ. ನಮ್ಮನ್ನೇ ನಾವು ಜಡ್ಜ್ ಮಾಡ್ಕೊತಿರ್ತೀವಿ. ಸೆಲ್ಫ್ ಲವ್ವೇ ಇರೋದಿಲ್ಲ. ಈಗ ಈ ಹಂತದಲ್ಲಿ, ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸೆಲ್ಫ್ ಲವ್ ತುಂಬ ಮೇನ್ ಪಾರ್ಟ್. ಇಲ್ಲಿ ಸೆಲ್ಫ್ ಲವ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ನಮ್ಮನ್ನು ನಾವು ಎಷ್ಟು ಪ್ರೀತಿಸಬೇಕು ಅಂತ. ನೀವು ಪ್ರಶ್ನೆ ಹಾಕ್ಕೊಳ್ಳಿ, ನಿಮ್ಮನ್ನು ಯಾರು ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ ಅಂತ. ಎಕ್ಸಾಂಪಲ್, ಈಗ ನನ್ನನ್ನು ಯಾರು ಹೆಚ್ಚು ಇಷ್ಟಪಡ್ತಾರೆ? ನನ್ನ ತಾಯಿ, ನನ್ನ ತಂದೆ, ನನ್ನ ತಂಗಿದಿರು, ನನ್ನ ತಮ್ಮ ಅಥವಾ ನನ್ನ ಗಂಡ. ನಮ್ಮ ಮನೇಲಿ ಯಾರಾದರೂ ನನ್ನ ಇಷ್ಟಪಡ್ತಾರೆ? ಅದು ಜಾಸ್ತಿ ಯಾರು? ಆನ್ಸರ್ ಏನು ಗೊತ್ತಾ?
ನಮ್ಮನ್ನು ನಾವು ಇಷ್ಟಪಡುವಷ್ಟು ಯಾರೂ ಇಷ್ಟಪಡೋದಿಲ್ಲ. ಬಹುಶಃ ನಮಗೆ ಟ್ರೂ ಲವ್ ಸಿಗೋದು ನಮ್ಮಿಂದ ಮಾತ್ರ. ನಾವು ಪರಿಶುದ್ಧವಾಗಿ ನಮ್ಮನ್ನಷ್ಟೇ ಪ್ರೀತಿಸೋಕ್ಕೆ ಸಾಧ್ಯ ಬಿಟ್ಟರೆ ಖಂಡಿತ ಬೇರೆಯವರು ನಮ್ಮನ್ನು ಪ್ರೀತಿಸ್ತಾರೆ, ಅವ್ರಿಗಿಂತ ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗಿಂತ ಹೆಚ್ಚಾಗಿ ಅವರೇ ನಮ್ಮನ್ನು ಪ್ರೀತಿಸ್ತಾರೆ ಅನ್ನೋದು ಶುದ್ಧ ಸುಳ್ಳು. ನಮ್ಮನ್ನು ನಾವು ಪ್ರೀತಿಸುವಷ್ಟು ಯಾರೂ ಪ್ರೀತಿಸಲ್ಲ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ನಮ್ಮನ್ನು ನಾವು ಪ್ರೀತಿಸಿದ್ರೆ ಮಾತ್ರ ನಾವು ಬದಲಾವಣೆ ಆಗೋದಕ್ಕೆ ಸಾಧ್ಯ. ತುಂಬ ಜನ ಅವ್ರನ್ನ ಅವ್ರು ಅಬ್ಸರ್ವೇ ಮಾಡ್ಕೊಂಡಿರಲ್ಲ. ತುಂಬ ಜನ ಅವ್ರನ್ನ ಅವ್ರು ಗಮನಿಸೇ ಇರೋದಿಲ್ಲ. ಹಾಗಿದ್ರೆ ನಾನು ಯಾರು? ನಾನು ಅಂದ್ಕೊಳ್ಳೋದು ನಾನು ಯಾರು? ನನ್ನ ಆತ್ಮ, ನನ್ನ ಮನಸ್ಸು, ನನ್ನ ದೇಹ, ಇದು ನಾನು ಅಲ್ವಾ? ಸೊ ಈಗ ನನ್ನ ಆತ್ಮನ ನಾನು ಪರಿಶುದ್ಧವಾಗಿ ಇಟ್ಕೋಬೇಕು. ಎರಡನೇ, ನನ್ನ ಮನಸ್ಸನ್ನು ನಾನು ಆರೋಗ್ಯಯುತವಾಗಿ ಕಾಪಾಡ್ಕೋಬೇಕು. ಹಾಗೆ ನನ್ನ ದೇಹನೂ ಕೂಡ ಆರೋಗ್ಯಯುತವಾಗಿ ಕಾಪಾಡ್ಕೋಬೇಕು. ಯಾಕಂದರೆ ಪ್ರಪಂಚದಲ್ಲಿ ನನ್ನನ್ನು ಹೆಚ್ಚು ಇಷ್ಟಪಡುವ ವ್ಯಕ್ತಿ ನಾನೇ ಆಗಿರ್ತೀನಿ. ಅದಕ್ಕಾಗಿ ನನ್ನ ದೇಹದೊಳಗಿರುವ ಆರ್ಗನ್ಸ್ ನನಗೋಸ್ಕರ 24 ಅವರ್ಸ್ ದುಡಿತಿರ್ತವೆ. 24 ಅವರ್ಸ್ ನಾವು ಮಲಗಿದ್ರೂ ಅವು ಮಲಗಲ್ಲ, ಕೆಲಸ ಮಾಡ್ತಾನೆ ಇರ್ತವೆ. ನಿಮ್ಗೆ ಗೊತ್ತು, ಆರ್ಗನ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋ ಅಗತ್ಯನೇ ಇಲ್ಲ, ಎಷ್ಟು ಆರ್ಗನ್ಸ್ ಇರುತ್ತೆ ನಮ್ಮ ದೇಹದೊಳಗೆ ಅಂತ. ನಿತ್ಯ ಕೆಲಸ ಮಾಡ್ತಿರ್ತವೆ, ಪ್ರತಿ ಕ್ಷಣಕ್ಕೂ ಕೆಲಸ ಮಾಡ್ತಿರ್ತವೆ, ದುಡಿತಿರ್ತವೆ. ಸೊ ನನ್ನ ಆರ್ಗನ್ಸ್ಗೆ ನಾನು ಏನು ಕೊಡ್ತಾಯಿದ್ದೀನಿ? ನಾನು ಎಷ್ಟು ದಪ್ಪ ಆದಷ್ಟು ನನ್ನ ಒಳಗಿರೋ ಆರ್ಗನ್ಸು ಅಳ್ತಾ ಇರುತ್ತೆ. ಸೊ ನನಗಾಗಿ ದುಡಿತಿರೋ ನನ್ನ ದೇಹದಲ್ಲಿರುವ ಆರ್ಗನ್ಸ್ಗೆ ನಾನು ಒಂದು ಫಿಟ್ಟಾಗಿರುವಂಥ ದೇಹ ಕೊಡೋಕ್ಕಾಗಲ್ವಾ? ಫ್ಯಾಟ್ ಲಾಸ್ ಮಾಡೋಕ್ಕಾಗಲ್ವಾ? ನಿನಗೋಸ್ಕರ ನೀನು ಮಾಡೋಕ್ಕಾಗಲ್ವಾ? ಅವರಂದ್ರು ಇವರಂದ್ರು ಅಲ್ಲ, ನನಗೋಸ್ಕರ ನಾನು ಮಾಡಬೇಕು. ಅದೇ ಮೋಟಿವೇಶನಲ್ಲಿ ಇನ್ನೇನಿಲ್ಲ. ವೆಯ್ಟ್ ಲಾಸ್ಗೆ ನಿನಗೋಸ್ಕರ ನೀನು ಬದುಕಬೇಕು, ನಿನಗೋಸ್ಕರ ನೀನು ಮಾಡಬೇಕು. ನಿನ್ನ ದೇಹ ಆರೋಗ್ಯಯುತವಾಗಿರಬೇಕು, ನೀನು ಸಣ್ಣ ಆಗಬೇಕು. ಅದಕ್ಕಿಂತ ದೊಡ್ಡ ರೀಸನ್ ಬೇಡವೇ ಬೇಡ. ಈಗ ನಿಮಗೆ ಒಂದು ಬಲವಾದ ಕಾರಣ ಸಿಕ್ಕಿದ ಮೇಲೆ ನೀವು ವೆಯ್ಟ್ ಲಾಸಲ್ಲಿ ಒಂದು ಕಾಲು ದಾರಿ ಬಂದ್ರಿ ಅಂತಲೇ ಅರ್ಥ. ಅಲ್ಲಿಗೆ ಆ ಸ್ಪಷ್ಟವಾದ ಕಾರಣ, ಆ ಸ್ಪಷ್ಟವಾದ ಗುರಿಯನ್ನು ತಲುಪೋದಕ್ಕೆ ಸಹಾಯ ಮಾಡುತ್ತೆ. ಈಗ ನೆಕ್ಸ್ಟ್ ಪಾಯಿಂಟ್ಗೆ ಬರೋಣ, ನೆಕ್ಸ್ಟ್ ಸ್ಟೆಪ್ಗೆ ಬರೋಣ. ಪಾಯಿಂಟ್ ಅನ್ನೋದಕ್ಕಿಂತ ಸ್ಟೆಪ್ ಅಂತ. ಒಂದು ಕಾರಣ ಸಿಕ್ತು ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ, ನೀವು ಛಲ ತಗೊಂಡ್ರಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ. ಹಾಗಿದ್ರೆ ಏನು ಮಾಡಬೇಕು? ವೆಯ್ಟ್ ಲಾಸ್ ಮಾಡೋದಕ್ಕೆ ಏನು ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ಪು ಹೆಲ್ತಿ ಲೈಫ್ ಸ್ಟೈಲ್ನ ರೂಢಿ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಅದ್ರ ಬಗ್ಗೆ ನಾನು ಇನ್ನೊಂದು ಸಾರಿ ಹೇಳ್ತೀನಿ. ಮೇ ಬಿ ವಿಡಿಯೋ ಲೈನ್ ಜಾಸ್ತಿ ಆಯಿತು, ಒಂದು 10 ನಿಮಿಷ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಪು, ನೀವು ವೆಯ್ಟ್ ಲಾಸ್ ಜರ್ನಿ ಅಂದರೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೊಂದು ವರ್ಷ ನಾವು ನಿರಂತರವಾಗಿ ಮಾಡಿಬಿಡ್ತೀನಿ, ಇನ್ನೊಂದು ವರ್ಷದಲ್ಲಿ ರೀಚ್ ಆಗಿಬಿಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳ್ಬೋದು. ಆದರೆ ಅದಾಗಲ್ಲ, ಆಗದಿರೋ ಕೆಲಸ ಅದು. ಯಾಕಂದರೆ ಸಾಕಷ್ಟು ಅಡೆತಡೆಗಳು ಬರುತ್ತೆ. ಅದಕ್ಕೆ ನಾನು ಒಂದೇ ಒಂದು ಟಿಪ್ಸ್ನ ಹೇಳ್ತೀನಿ. ಎವ್ರಿ ಡೇ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಪ್ರತಿಜ್ಞೆ ಮಾಡಬೇಕು. ಅದೇನೆಂದರೆ, ಇವತ್ತು ನನ್ನ ವೆಯ್ಟ್ ಲಾಸ್ಗೆ ಸಹಾಯ ಆಗುವಂತಹ ಎಲ್ಲ ಕೆಲಸಗಳನ್ನು ನಾನು ಮಾಡ್ತೀನಿ ಅಂತ. ಮತ್ತೆ ದಿನ ಕೂಡ ಈ ಪ್ರತಿಜ್ಞೆ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ. ಏನಂದರೆ, ಇವತ್ತು ಹೆಲ್ದಿಯಾಗಿರೋದಷ್ಟೇ ನಾನು ತಿಂತೀನಿ, ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಇವತ್ತಿನ ದಿನ, ಮತ್ತು 1 ಅವರ್ ಎಕ್ಸಸೈಸ್ ಮಾಡೇ ಮಾಡ್ತೀನಿ ಅಂತ ನೀವು ಪ್ರತಿಜ್ಞೆ ಮಾಡಬೇಕು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿಬಿಟ್ಟು ಸುಮ್ಮನಾಗೋದಲ್ಲ, ಕಾರ್ಯರೂಪಕ್ಕೆ ತರಬೇಕು. ಯಾಕಂದರೆ ನೀವು ತುಂಬ ಸೀರಿಯಸ್ ಆಗಿದ್ದರೆ ಈ ವಿಚಾರದಲ್ಲೆಲ್ಲ ಅದು ಸಾಧ್ಯ, ಸೀರಿಯಸ್ನೆಸ್ ಇಲ್ಲ ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಪ್ರತಿಜ್ಞೆ ಮಾಡ್ಕೋಬೇಕು. ಹೆಲ್ದಿಯಾಗಿರೋದಷ್ಟೇ ತಿಂತೀನಿ, ಮತ್ತು ಆ್ಯಕ್ಟಿವ್ ಆಗಿರ್ತೀನಿ ತುಂಬ, ಮತ್ತು 1 ಅವರ್ ಎಕ್ಸಸೈಸ್ ಮಾಡ್ತೀನಿ. ಇದು ಪ್ರತಿಜ್ಞೆ ಮಾಡಿಕೊಂಡು ಪ್ರತಿದಿನ ಬರಬೇಕು. ಎಷ್ಟು ದಿನ ಆಗುತ್ತೆ ಹೇಳೋಕ್ಕಾಗಲ್ಲ. ಇದನ್ನು ನೀವು ಕಂಟಿನ್ಯೂಸ್ ಆಗಿ 1 ತಿಂಗಳು ಮಾಡ್ತೀರಾ ಅಂದರೆ ನೀವು ಅರ್ಧ ಕೂತ್ಬಿಡ್ತೀರಾ. ಒಂದು ಮೆಂಟಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ಕೂತ್ಬಿಡ್ತೀರಾ. ಅದು ಒಂದಿನ ಆಗೋ ಕೆಲಸ ಅಲ್ಲ, ಕಂಟಿನ್ಯೂಸ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಈ ಪ್ರತಿಜ್ಞೆಯಲ್ಲೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ನಿಮ್ಮ ಮೈಂಡ್ಸೆಟ್ನ ನೀವು ಕೂರಿಸ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ನಾನು ಒಂದು ತಿಂಗಳಲ್ಲಿ 5 kg ಕಡಿಮೆ ಆಗಿಬಿಡ್ತೀನಿ, ಅವೆಲ್ಲ ಸುಳ್ಳು. ಆಮೇಲೆ ಇನ್ನೊಂದು, ಅದೆಲ್ಲ ಒಳ್ಳೆಯದು ಅಲ್ಲ, ಹೆಲ್ತಿನೂ ಅಲ್ಲ. ಹೆಲ್ತಿಯಾಗಿ ಕಡಿಮೆ ಮಾಡಬೇಕು ಅಂದರೆ ತಿಂಗಳಲ್ಲಿ 1 to 2 kg ಇಟ್ಸ್ ಹೆಲ್ತಿ ರೇಂಜ್. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಹೆಲ್ತಿ ಅಲ್ಲ. ಈ ಜರ್ನಿಯಲ್ಲಿ ತಾಳ್ಮೆನೂ ಇರಬೇಕು. ಸೊ ಹಂಗಾಗಿ ಇವಾಗ ಫಸ್ಟ್ ಪಾಯಿಂಟ್, ನೀವು ಸ್ಪಷ್ಟವಾದ ಗುರಿ ಹೊಂದಿದ್ದೀರಾ ಅಂತ. ಆ ಗುರಿ ಹೊಂದೋದಕ್ಕೆ ಕಾರಣ ಬೇಕು. ಆ ಕಾರಣ ನಾನು ಹೇಳಿದೆ, ಅದೊಂದೇ ಕಾರಣ ಸಾಕು, ಇನ್ನೇನೂ ಬೇಕಿಲ್ಲ. ನೀವು ಒಂದು ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳೋದಕ್ಕೆ. 3ನೇದು, ಎವ್ರಿ ಡೇ ಪ್ರತಿಜ್ಞೆ ಮಾಡಬೇಕು. 3 ಪಾಯಿಂಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈ 3 ಪಾಯಿಂಟ್ ನಿಮ್ಗೆ ಗೊತ್ತಾಯಿತು ಅಂದರೆ ನೀವು ಮೆಂಟಲಿ ಪ್ರಿಪೇರ್ ಆದ್ರಿ ಅಂತಲೇ ಅರ್ಥ. ನಾನು ನೆಕ್ಸ್ಟು ನಿಮ್ಮ ದೇಹನ ಯಾವ ರೀತಿ ಅಬ್ಸರ್ವ್ ಮಾಡೋದು ಅಂತ.
ಲೈಕ್ ನಾವು ನಮ್ಮ ದೇಹದ ಪ್ರಕೃತಿ ಹೇಗಿದೆ ಅಂತ ನಾವು ತಿಳ್ಕೊಂಡ್ರೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ನಾನು ಹೇಳ್ತೀನಿ. ಯಾಕಂದರೆ ಆಯುರ್ವೇದಿಕಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಬಹುಶಃ ನಿಮಗೆ ನೆಟ್ಟಲ್ಲೂ ಅದು ಸಿಗ್ಬೋದು. ಆದರೆ ನಾನು ಅದನ್ನು ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊತೀನಿ. ಸುಮಾರು ಜನ ನಾನು ಆವಾಗಲೇ ಹೇಳ್ದಂಗೆ ಏನು ಕುಡಿದ್ರಿ ಏನು ತಿಂದ್ರಿ ಅಂತ ಅನ್ನೋದೇ ಇರುತ್ತೆ. ಬಟ್ ಆದರೆ ಅದಕ್ಕಿಂತ ಮೀರಿದ ಸಾಕಷ್ಟು ಸೈಕಲಾಜಿಕಲಿ ಫ್ಯಾಕ್ಟ್ ಇರುತ್ತೆ ವೆಯ್ಟ್ ಲಾಸಲ್ಲಿ. ಅಷ್ಟು ಈಸಿ ಇಲ್ಲ. ಮೆಂಟಲಿ ನೀವು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತೀರಾ. ಸೊ ಅದೆಲ್ಲದನ್ನೂ ನಾವು ಕಂಟ್ರೋಲ್ ಮಾಡಿಕೊಂಡು ಅದೆಲ್ಲದನ್ನೂ ನಾವು ಮೆಟ್ಟಿ ನಿಂತು ಹೆಂಗೆ ಹೋಗೋದು ಅನ್ನೋದನ್ನು ನಾನು, ಯಾಕಂದರೆ ಈಗ ನಾನು ಅದನ್ನು ಅನುಭವಿಸ್ಕೊಂಡು ಬಂದಿರೋದ್ರಿಂದ ನನಗೆ ಗೊತ್ತಾಗುತ್ತೆ ಯಾರು ದಪ್ಪ ಇದ್ದೀರಾ, ಅವರು ವೆಯ್ಟ್ ಲಾಸ್ ಮಾಡೋಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತೀರಾ, ಮೆಂಟಲಿ ಎಷ್ಟು ಸಫರ್ ಮಾಡ್ತೀರಾ, ಅದೆಲ್ಲ ನನಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಅದನ್ನು ಆ ಪ್ಯಾಸೇಜನ್ನು ದಾಟಿ ಬಂದಿರೋದ್ರಿಂದ. ಹಾಗಾಗಿ ನನಗೆ ಅವರ ಮನಸ್ಥಿತಿ ಗೊತ್ತಿರೋದ್ರಿಂದ ನಾನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರಿಗೆ ಯೂಸ್ಫುಲ್ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದು ಎಷ್ಟು ವ್ಯೂ ಹೋಗುತ್ತೋ ನಾನು ಅದ್ರ ಕಡೆ ಗಮನ ಕೊಟ್ಟಿಲ್ಲ. ನನ್ನ ಪಾಯಿಂಟ್ಸ್ ರೀಚ್ ಆಗಬೇಕು, ನಾನು ರೀಚ್ ಮಾಡ್ತೀನಿ. ನಾನು ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋನ ನೋಡಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.